ಏನ್ ನಾವು ಇಂಡಿವಿಜುವಲ್ ಅಂತ ಮಕ್ಕಳನ್ನ ಬಿಡ್ತೀವೋ, ಈಗಿಂದ ಫ್ರೀಡಮ್ ಅಂತ ಬಿಡ್ತೀವೋ, ನೆಕ್ಸ್ಟ್ ತಂದೆ ತಾಯಿ ಹತ್ರ ಕೂಡ ಅವ್ರು ಫ್ರೀಡಮ್ ಆಗಿ ಇರ್ಬೇಕು, ತಂದೆ ತಾಯಿಗಳು ನಮ್ಗೆ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಈಗ ಹೆಣ್ಮಕ್ಳಿಗೂ ಫ್ರೀಡಮ್ ಕೊಡ್ಬೇಕು. ನೀವು ಓದೋದಿಂದಾನೆ 1ನೇ ಕ್ಲಾಸಿಂದಾನೆ ಅವ್ರು ಫ್ರೀಡಮ್ ಕೊಟ್ಬಿಡ್ಬೇಕು. ಯಾವ ಕುತ್ಕೊಂಡು ಮೂಲೆ ಓದ್ಕೋದು, ಅವ್ರ ಮೂಲ ಕುತ್ಕೊಂಡು ಓದ್ಕೋದು ಅಂತ ಈಗಿಂದಾನೆ ಫ್ರೀಡಮ್. ಗಂಡು ಮಗುಗೂ ಅದೇ ಕೊಡ್ತೀರಾ. ನಾಳೆ ಅವ್ರಿಬ್ರು ಒಂದಾದ ಮೇಲೆ ತಂದೆ ತಾಯಿ ಬಾರ ಆಗಲ್ವಾ? ಅವ್ರ ಫ್ರೀಡಮ್ ಬೇಕಲ್ಲ. ನಿಮ್ಗೆ ಗುಟ್ ಹಾಕ್ತಾರೆ? ಫ್ರೀಡಮ್ ಬೇಕಲ್ಲ, ನೀವ್ ತಾನೇ ಕಲ್ಸಿದ್ದು. ರೂಮಲ್ಲಿ ಹೋಗಿ ಫೋನ್ ನೋಡ್ಕೋಗು, ರೂಮಲ್ಲಿ ಕಂಪ್ಯೂಟರ್ ನೋಡ್ಕೋ, ರೂಮಲ್ಲಿ ಟ್ಯಾಬ್ ನೋಡ್ಕೋ, ರೂಮಲ್ಲಿ ಓದ್ಕೋಬೋದು ಕಳ್ಸಿತ್ತಾನೆ ನೀವು. ನಾವು ಹೆಣ್ಮಗುನು ಅದೇ ಕಲಿಸ್ತಾ ಇದೀರಿ, ನೀವು ಹೆಣ್ಮಗು ಅದೇ ಕಲಿಸ್ತಾ ಇದ್ದೀರಾ. ನಾಳೆ ಯಾರೋ ಅವ್ರಿಗೆಲ್ಲ ಎಲ್ಲ ಕಡೆನೂ ಅಷ್ಟೇ, ನಾಟ್ ಓನ್ಲಿ TM ಸ್ಕೂಲ್ ಪೇರೆಂಟ್ಸ್, ಎಲ್ಲಾ ಪೇರೆಂಟ್ಸ್ ನಾವು ನೀವು ಕೂಡ ಅದೇ ಮಾಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಇನ್ನ ಪಾಪ ಪೋಷಕರು ಬರ್ತಾನೆ ಇದ್ದಾರೆ. ಒಂದು ಸ್ವಲ್ಪ ಗಾಲ್ ಕರಿಬೇಕು, ಇಲ್ಲ ಕರೆದ್ಬಿಟ್ಟು ಬರ್ತಿದ್ರೆ ಗೊತ್ತಾಗ್ತಾ ಇದೆ. ಮೇ ಬಿ 3:15 ಅಂದರೆ ಅಟ್ಲೀಸ್ಟ್ 4 ಗಂಟೆಗೆ ಅದು ಬರಬೇಕಲ್ಲ. ಪ್ರೋಗ್ರಾಮ್ ಲೇಟ್ ಆದರೆ ನಿಮಗೆ ಲೇಟ್ ಆಗುತ್ತೆ. ಎಲ್ರಿಗೂ ಲೇಟಾಗಿ ಹೊಸ ವರ್ಷದ ಶುಭಾಶಯಗಳು ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ವರ್ಷನೂ ಇದ್ದಿದ್ದೆ, ನಾವು ಹೇಳ್ಕೊಂಡಿದ್ದೆ, ಮ್ಯಾನೇಜ್ಮೆಂಟ್ ಅವ್ರು ನಿಮ್ಗೆ ಹೇಳ್ತಾ ಇರ್ತಾರೆ, HM ಹೇಳ್ತಿರ್ತಾರೆ, ಟೀಚರ್ಸ್ ಹೇಳ್ತಿರ್ತಾರೆ. ಹೊಸ ವಿಷಯಗಳೀಗ ಇತ್ತೀಚೆಗೆ ತುಂಬ ಹೊಸ ವಿಷಯಗಳು ಬರ್ತಾ ಇದೆ. ಏನಂದರೆ ಶಿಕ್ಷಣಕ್ಕೆ ಅಲ್ಲಿ ಕೊರತೆ ಇಲ್ಲ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಪೇರೆಂಟ್ಸ್ ಈಗ ಆಲ್ಮೋಸ್ಟ್ ಅಲ್ಲಿ ಓದಿರ್ತಕ್ಕಂಥವ್ರೆ. ಒಳ್ಳೆ ಶಿಕ್ಷಕರು ಇದ್ದಾರೆ, ಒಳ್ಳೆ ಆಡಳಿತ ಮಾಡ್ಲಿಕ್ಕೆ ಸಿಗ್ತಾ ಇದೆ, ಒಳ್ಳೆ ಶಾಲೆಗಳು ಸಿಗ್ತಾ ಇದೆ. ಮನೆ ಮುಂದೆನೇ ಶಾಲೆ, ಒಳ್ಳೆ ಶಾಲೆಗಳು ಪ್ರಾರಂಭ ಆಗ್ತಾ ಇದೆ. ಅದೇನು ಸಮಸ್ಯೆ ಇಲ್ಲ, ಶಿಕ್ಷಣಕ್ಕೆ ಏನು ಕೊರತೆ ಇಲ್ಲ ನನಗೆ ತಿಳಿದಂಗೆ ಈಗ. ಆದರೆ ಏನು ಈ ಟೆಕ್ನಾಲಜಿ ಬೆಳೀತಾ ಹೋಗ್ತಾ ಇದೆ. ಲಾಸ್ಟ್ ಟೈಮ್ ಎಲ್ಲಿ ಬೇರೆ ಕಡೆ ಕೂಡ ನಾನು ಹೇಳಿದೆ, 1ನೇ ಕ್ಲಾಸ್ ಮಗು ಹೆಣ್ಮಗು ಬುಕ್ಕಲ್ಲಿ 143 ಅಂತ ಬರೆಯುತ್ತೆ, ಇನ್ನೊಂದು ಏನೋ ಸಿಂಬಲ್ ಬರುತ್ತೆ. ರೀಸೆಂಟಾಗಿ ಒಂದು ಯಾವುದೋ ನೋಡಿದ್ವಿ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ಕಲ್ಲಿ 4ನೇ ಕ್ಲಾಸ್ ಮಗು 8ನೇ ಕ್ಲಾಸ್ ಹುಡುಗ. ಅರ್ಥ ಆಗಿರ್ತದೆ, ಇದೆಲ್ಲ ಓಪನ್ ಆಗಿರೋ ಅವಶ್ಯಕತೆ ಇಲ್ಲ. ನೀವೇನು ಮಾಡ್ತೀರಾ, ಮಗು ಆಟ ಆಡ್ಕೊಳ್ಳಿ, ಸತಾಯಿಸ್ತಾ ಇದ್ದಾರೆ, ಮೊಬೈಲ್ ಕೊಡ್ತೀರಾ. ವಾಟ್ಸಪ್ಪು ಫೇಸ್ಬುಕ್ಕು ಅವ್ರಿಗೇನು ಗೊತ್ತಾಗುತ್ತೆ? ಓಪನ್ ಮಾಡಿದ್ಮೇಲೆ ಏನೇನು ಓಪನ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಿರ್ತದೆ. ಜಾಸ್ತಿ ಯೂಸ್ ಮಾಡೋರು ಗೊತ್ತಿರ್ತದೆ, ಯೂಸ್ ಮಾಡಿದ್ರೆ ಗೊತ್ತಿರಲ್ಲ. ಅದು ಓಪನ್ ಮಾಡಿದ್ರೆ ಪ್ರಪಂಚನೇ ತೋರಿಸುತ್ತೆ. ಯಾವ ವಿಷಯನೂ ಬಚ್ಚಿಟ್ಕೊಳ್ಳೋದಿಲ್ಲ. ಸುಮ್ಮನೆ ಬೆರಳು ಟಚ್ ಮಾಡಿದ್ರೆ ಸಾಕು, ಪ್ರಪಂಚ ಎಲ್ಲ ತೋರಿಸ್ತಾ ಇರುತ್ತೆ. ಮಕ್ಕಳು ಆಟೋಮೆಟಿಕ್ಕಾಗಿ ಕಲಿತಾರೆ. ಯಾವುದು ಕಲಿಬೇಕು ಅದನ್ನು ಬಿಟ್ಟು ಯಾವುದು ಕಲಿಬಾರ್ದು ಅದನ್ನು ಕಲಿತಾರೆ. ನೀವು ಮೊಬೈಲ್ ಕೊಡೋದು ಹೆಚ್ಚಲ್ಲ. ಈಗ ಮೊಬೈಲ್ ಕೊಡಬೇಕು ಅಂದರೆ ಈಗ ಸಣ್ಣ ಮಕ್ಕಳಿಗೆ ಮೊಬೈಲ್ ಕೊಡ್ತೀರ ಆಟ ಆಡೋಕ್ಕೆ ಅಂತ. ಅಟ್ಲೀಸ್ಟ್ ಪಕ್ಕದಲ್ಲಿ ಕೂಡಿಸ್ಕೊಂಡು ಒಂದು ಅರ್ಧ ಗಂಟೆ 10 ನಿಮಿಷ ಆಟ ಆಡ್ಕೊಳ್ರಪ್ಪ ಅಂತ ಕೊಟ್ಟು ತಗೋಬೇಕಾಗುತ್ತೆ ಮೊಬೈಲ್ನ. ನೀವು ಅಲ್ಲಿ ಕೊಟ್ಬಿಟ್ಟು ಅವ್ರ ರೂಮಲ್ಲೇನೋ ಹೋಗ್ತಾರೆ, ರೂಮಲ್ಲಿ ಕುತ್ಕೊತಾರೆ, ಮೊಬೈಲೇನು ನೋಡ್ತಾ ಇರ್ತಾರೆ. ನೀವು ಅಡುಗೆ ಮಾಡೋದು ಇಲ್ಲ ನಿಮ್ದೇನೋ ಕೆಲಸ ಇರುತ್ತೆ. ಪಾಪ ಇರಲಿ, ನಾವು ನಿಮ್ಮನ್ನು ಮಾಡೋಕ್ಕಾಗಲ್ಲ, ನಿಮ್ಮನ್ನು ಬ್ಲೇಮ್ ಮಾಡೋಕ್ಕಾಗಲ್ಲ ನಾವು. ಯಾಕಂದರೆ ನಿಮ್ಮದೇ ಆದಂಥ ಕೆಲಸಗಳು ಇರ್ತದೆ, ಇಲ್ಲ ಅಂತ ಹೇಳಿಲ್ಲ. ಆದರೆ ಪರಿಸ್ಥಿತಿ ಹೆಂಗಾಗ್ತಾ ಇದೆ ಅಂದರೆ ರೂಮಲ್ಲಿ ಕುತ್ಕೊಂಡ್ಮೇಲೆ ಅದು ನೋಡಿದ್ರೆ ಬೇರೆದೇ ನೋಡ್ತಿದ್ದಾರೆ. ಇನ್ನು ಸ್ವಲ್ಪ 5ನೇ ಕ್ಲಾಸ್ 6ನೇ ಕ್ಲಾಸ್ ಮಕ್ಕಳಿಗೆ ಈಗ ಮೊಬೈಲ್ ಕೊಡ್ತಿದ್ರೆ ಆಗೋದೇ ಇಲ್ಲ. ಈಗ ಶಾಲೆಗಳವರು ಏನು ಹೇಳ್ತೀವಿ, ಏನೋ ಒಂದು ಪ್ರಾಜೆಕ್ಟ್ ಕೊಡ್ತಾ ಇರ್ತೀವಿ, ಏನೋ ಒಂದು ಮೋಟಿವೇಶನಲ್ ಕ್ಲಾಸಸ್ ಕೊಡ್ತಾ ಇರ್ತೀವಿ, ಅಥವಾ ಏನೋ ಒಂದು ಸಬ್ಜೆಕ್ಟ್ ಆರ್ಟಿಕಲ್ ಬರ್ಕೊಂಬನ್ನಿ ಅಂತ ಕೊಡ್ತೀವಿ. ನಮ್ಮ ಮಮ್ಮಿ ಪಾಪ ಫೋನ್ ಕೊಡಿ, ನಾನು ಆರ್ಟಿಕಲ್ ಬರೀಬೇಕು ಯಾವುದೋ ಸಬ್ಜೆಕ್ಟ್ ಬಗ್ಗೆ ಅಂತ ಹೇಳ್ತಾರೆ. ನಿಮ್ಮನ್ನು ಕೇಳಿದ್ರೆ ನಿಮ್ಗೆ ಅಷ್ಟೊಂದು ಐಡಿಯಾ ಇರಲ್ಲ. ಪ್ರತಿಯೊಂದು ಗೂಗಲಲ್ಲಿ ಚೆಕ್ ಮಾಡಿ ಬರೆಯೋದು. ಈಗ ಪ್ರಾಬ್ಲಮ್ಸ್ ಕೂಡ ಮ್ಯಾಥಮೆಟಿಕ್ಸ್ ಅಂತ ಕೊಟ್ಟರೆ ಕ್ವಶನ್ ಆನ್ಸರ್ ಮಕ್ಳಿಗೆ ಗೊತ್ತಿಲ್ಲ ಅಂದರೆ ಗೂಗಲಲ್ಲಿ ಕೇಳಿ ಆನ್ಸರ್ ಬರೆಯೋಕ್ಕಲ್ಲ. ಈಗ ಹಂಗಾಗಿದೆ ಪರಿಸ್ಥಿತಿ. ಟೀಚರೇ ಒಂದು ಟೈಪ್ ಆನ್ಸರ್ ಕೊಟ್ಟರೆ ಮಕ್ಳು ಇನ್ನೊಂದು ಟೈಪ್ ಆನ್ಸರ್ ಬರ್ಕೊಂಡು ಬರ್ತಿದ್ದಾರೆ. ಅದು ಗೊತ್ತಾಗ್ಬಿಡ್ತದೆ ಟೀಚರ್ಗೆ, ಇದು ಒರಿಜಿನಲಾಗಿ ನಾವು ಮಾಡಿರೋ ಪಾಠನ ಇಲ್ಲ ಇವರು ಬೇರೆ ಕಡೆ ನೋಡಿದ್ದಾರೆ ಅಂತ. ಅದನ್ನು ನೋಡಿದ್ರೆ ಪರವಾಗಿಲ್ಲ, ಅವರು ಕೂಡ ಬೇರೆ ನೋಡಿ ಬೇರೆ ಗ್ರೂಪ್ಸಲ್ಲಿ ಶೇರ್ ಮಾಡಿ ಕೆಟ್ಟದ್ದಾಗ್ತಾ ಇದೆ. ಟೆಕ್ನಾಲಜಿ ಎಷ್ಟು ಬೆಳೀತಾ ಇದೆ, ಮಕ್ಕಳು ಅಷ್ಟು ನಮ್ಮ ಕೈಗೆ ಸಿಗದಿರ ಆಗ್ತಿದ್ದಾರೆ. ದಯವಿಟ್ಟು ಅದಕ್ಕೆ ಏನು ನೀವು ಪ್ರಾಬ್ಲಮ್ ಮಾಡ್ತೀರೋ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ನೀವು ಟ್ಯಾಬ್ ಕೊಡಿಸೋವಾಗ, ಮೊಬೈಲ್ ಕೊಡಿಸೋವಾಗ ಕೆಲವು ಇನ್ನೂ ಸ್ಟ್ಯಾಂಡರ್ಡ್ ಒಂದು ಕಂಪ್ಯೂಟರ್ ಒಂದು ರೂಮಲ್ಲಿ ಕೊಡಿಸ್ಬಿಡೋದು. ನಮ್ಮ ಮನೇಲಿ ಕಂಪ್ಯೂಟರ್ ಇದೆ, ನಮಗೆ ಕಂಪ್ಯೂಟರ್ ಕೊಡಿಸ್ಬಿಟ್ಟಿದ್ದೀನಿ ಅಂತ. ಕಂಪ್ಯೂಟರ್ ಮತ್ತೆ ಏನೇನು ಕಾಂಟ್ಯಾಕ್ಟ್ ಇಟ್ಕೊತಾರೆ, ಎಲ್ಲೆಲ್ಲಿ ಕನೆಕ್ಷನ್ ಇಟ್ಕೊಂಡು ನಿಮ್ಗೆ ಗೊತ್ತಿದೆಯಾ? ಇನ್ನು ಕೆಲವರು ಓದ್ಕೊಳ್ಳಿ ಅಂತ ಮನೆ ಬಾಗಿಲಾಗ್ಬಿಟ್ಟು ನೀವು ಪಾಪ ಆರಾಮಾಗಿ ಕುತ್ಕೊಂಡು TV ನೋಡೋದು ಇಲ್ಲ ಇನ್ನೇನೋ ಮಾಡೋದು ಇರುತ್ತೆ. ನಿಮ್ಮ ಕೆಲಸ ನಿಮ್ಮದು, ಅವ್ರ ಕೆಲಸ ಅವ್ರದ್ದು. ಅವ್ರು ಎಲ್ಲೆಲ್ಲಿ ಕಮ್ಯುನಿಕೇಶನ್ ಇಟ್ಕೊಂಡ್ರೆ ಗೊತ್ತಾಗ್ತಾ ಇರ್ತದೆ. ಏನು ನಾವು ಇಂಡಿವಿಜುವಲ್ ಅಂತ ಮಕ್ಕಳನ್ನ ಬಿಡ್ತೀವೋ, ಈಗಿಂದ ಫ್ರೀಡಮ್ ಅಂತ ಬಿಡ್ತೀವೋ, ನೆಕ್ಸ್ಟ್ ತಂದೆ ತಾಯಿ ಹತ್ರ ಕೂಡ ಅವರು ಫ್ರೀಡಮ್ ಆಗಿ ಇರಬೇಕು, ತಂದೆ ತಾಯಿಗಳು ನಮ್ಗೆ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಈಗ ಹೆಣ್ಮಕ್ಳಿಗೂ ಫ್ರೀಡಮ್ ಕೊಡ್ಬೇಕು. ನೀವು ಓದೋದಿಂದಾನೆ 1ನೇ ಕ್ಲಾಸಿಂದಾನೆ ಅವ್ರು ಫ್ರೀಡಮ್ ಕೊಟ್ಬಿಡ್ಬೇಕು. ಯಾವ ಮಗು ಕುತ್ಕೊಂಡು ಮೂಲೆ ಓದ್ಕೋಗು, ಅವ್ರ ಮೂಲೆ ಕುತ್ಕೊಂಡು ಓದ್ಕೋಗು ಅಂತ ಈಗಿಂದಾನೆ ಫ್ರೀಡಮ್ಮು. ಗಂಡು ಮಗುಗೂ ಅದೇ ಕೊಡ್ತೀರಾ. ನಾಳೆ ಅವರಿಬ್ರು ಒಂದಾದ್ಮೇಲೆ ತಂದೆ ತಾಯಿ ಬಾರ ಆಗಲ್ವಾ? ಅವ್ರ ಫ್ರೀಡಮ್ ಬೇಕಲ್ಲ. ನಿಮ್ಗೆ ಹೆಂಗೆ ಊಟ ಹಾಕ್ತಾರೆ?
ಫ್ರೀಡಮ್ ಬೇಕಲ್ಲ, ನೀವೇ ತಾನೇ ಕಲ್ಸಿದ್ದು. ರೂಮಲ್ಲಿ ಹೋಗಿ ಫೋನ್ ನೋಡ್ಕೋಗೋ, ರೂಮಲ್ಲಿ ಹೋಗಿ ಕಂಪ್ಯೂಟರ್ ನೋಡ್ಕೋ, ರೂಮಲ್ಲಿ ಹೋಗಿ ಟ್ಯಾಬ್ ನೋಡ್ಕೋ, ರೂಮಲ್ಲಿ ಹೋಗಿ ಓದ್ಕೋಬೋದು ಕಳ್ಸಿತ್ತಾನೆ ನೀವು. ನಾವು ಹೆಣ್ಮಗುನು ಅದೇ ಕಲಿಸ್ತಾ ಇದ್ದೀರಿ, ನೀವು ಗಂಡ್ಮಗು ಅದೇ ಕಲಿಸ್ತಾ ಇದ್ದೀರಾ. ನಾಳೆ ಯಾರೋ ಅವ್ರಿಗೆ ಎಲ್ಲ ಕಡೆನೂ ಅಷ್ಟೇ, ನಾಟ್ ಓನ್ಲಿ TM ಸ್ಕೂಲ್ ಪೇರೆಂಟ್ಸ್, ಎಲ್ಲ ಪೇರೆಂಟ್ಸ್ ನಾವು ನೀವು ಕೂಡ ಅದೇ ಮಾಡ್ತಿದ್ದೀವಿ. ಅದನ್ನು ಮಾಡದೇ ಇರಬೇಕು ಅಂದ್ರೆ ಆ ಇಂಡಿವಿಜುವಾಲಿಟಿನ ಈಗಿಂದ ಕಲಿಸ್ಬೇಡಿ. ಏನಕ್ಕೆ ಕಲಿಸ್ತೀರಾ? ಪಕ್ಕದಲ್ಲಿ ಕೂಡಿಸಿ ಓದಿಸಿ, ಪಕ್ಕದಲ್ಲಿ ಕೂಡಿಸಿ ನೀವೇ ಅದನ್ನು ಯೂಟ್ಯೂಬಲ್ಲಿ ಓಪನ್ ಮಾಡಿ ಕೊಡಿ, ಅನ್ನೋ ಸಬ್ಜೆಕ್ಟ್ ಬರ್ಕೊಂಡು ಮೇಲೆ ತಗೊಳ್ಳಿ. ಏನಕ್ಕೆ ನೀವು ಈಗಿಂದಲೇ ಕಂಪ್ಯೂಟರ್ ಕೊಟ್ಬಿಟ್ಟು ಅವ್ರಿಗೆ ಇಂಡಿವಿಜುವಲ್ ಆಗಿ ಇದು ಮಾಡ್ತೀರಾ? ಅಟ್ಲೀಸ್ಟ್ ಮುಂದೆ ಇಟ್ಕೊಳ್ಳಿ, ಎಲ್ಲ ಒಂದು ಹಾಲಲ್ಲೋ ರೂಮಲ್ಲಿ ಮಗು ಕಂಪ್ಯೂಟರ್ ಮಾಡ್ತಂದ್ರೆ ಆವಾಗ ಓಡಾಡ್ತಾ ಇರಿ. ನೀವು ಅಡುಗೆ ಮಾಡ್ತಾ ಇರಬೇಕು, ನಿಮ್ಮ ಕಣ್ಣಲ್ಲಿ ಎಲ್ಲಿರಬೇಕು, ಮಗು ಕಂಪ್ಯೂಟರ್ ಮೇಲೆ ಇರಬೇಕು, ಸ್ಕ್ರೀನಲ್ಲಿ ಇರಬೇಕು ನಿಮ್ಮ ಕಣ್ಣು ಏನು ಮಾಡ್ತಿದೆ ಮಗು ಅಂತ. ನೀವೇನು ಮಾಡ್ತಾರೆ, ಅವ್ರು ಮಾತಾಡಿದ್ರೆ ಬಾಗಿಲು ಹಾಕ್ಕೊಂತಾರೆ. ಓದ್ಕೊಳ್ಳೋದು ಏನಂತೀರಿ, TV ರಿಮೋಟ್ ಇನ್ನೊಂದು ಪಾಯಿಂಟ್ ಜಾಸ್ತಿ ಇಟ್ಟು ನೀವು TV ನೋಡ್ಕೊಂಡು ಅಡುಗೆ ಮಾಡ್ಕೊಂಡು ಓಡಾಡ್ಕೊಂಡಿರ್ತೀರ. ನಿಮ್ಮ ತಂದೆ ಆದವ್ರದ್ದು ಅವ್ರದ್ದೇ ಆದಂಥ ಕೆಲಸ, ಹೇಳೋಷ್ಟಿಲ್ಲ. ನಾವೇ ಟೈಮ್ಗೆ ಹೋಗಲ್ಲ ಮನೆಗೆ, ಇನ್ನು ನಾವು ನಿಮ್ಗೆ ಹೆಂಗೆ ಹೇಳೋದು? ನಮ್ಮ ಸಹಪಾಠಿಗಳಿಗೆ ಗಂಡಸರಿಗೆ ಹೇಳೋಕ್ಕೆ ಆಗಲ್ಲ, ಅವ್ರದ್ದೇ ಆದಂಥ ಕೆಲಸಗಳು ಹೇಳೋಕ್ಕೂ ಆಗಲ್ಲ. ಇದು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಈ ನಡೆ ತುಂಬ ಕಂಪ್ಲೇಂಟ್ಸ್ ಆಗ್ತಾ ಇದೆ, ತುಂಬ ಕಂಪ್ಲೇಂಟ್ಸ್ ಬರ್ತಾ ಇದೆ. ಮನೆ ಸ್ಟೇಷನ್ವರೆಗೂ ಹೋಗಿದ್ವಿ, ಯಾವ್ದು 1ನೇ ಕ್ಲಾಸ್ ಮಗುದು, ಒಂದು ಹೆಣ್ಮಗು ಒಂದು ಗಂಡು ಮಗು, ಒಂದೇ ಊರು. ಆ ಮಗುಗೆ ಏನು ಗೊತ್ತಾಗತ್ತೆ ನೋಡಿ, 143 ಅಂತ ಎಲ್ಲ ಪೇಜಸಲ್ಲೂ ಬರ್ತಿದ್ದಾರೆ. ಅದು ಏನು ಮೀನಿಂಗ್ ಹೋದ್ರು ಅವ್ರಿಗೆ ಗೊತ್ತಿರಲ್ಲ. ಏನಂದರೆ ಅದು ಬೇರೆ ಸ್ಟೋರಿ. ಏನಂದರೆ ಅವ್ರ ಅಕ್ಕ ಯಾರೋ ಒಂದು 8th 9th ಇದೆ ಅಂತೆ, ಅದು ಯಾವುದೋ ಆ ಬುಕ್ಕಲ್ಲಿ ಬರೀತದಂತೆ. ಅದನ್ನು ಈ 1ನೇ ಕ್ಲಾಸ್ ಮಗು ನೋಡಿ ನಮ್ಮ ಅಕ್ಕನೂ ಬರೀತಾರೆ, ನಾನು ಬರ್ದಿರೋದಂತೆ. ಪರಿಸ್ಥಿತಿಗಳಿಗಿದೆ. ಅಂದರೆ ಯಾಕೆ ಹೇಳ್ತಾ ಇದೀವಿ ಅಂದರೆ ಇವೆಲ್ಲ ಕ್ವೈಟ್ ನ್ಯಾಚುರಲ್ ಆಗಿಬಿಟ್ಟಿದೆ. ಈಗ ಏನು ನಾವು ಟೆಕ್ನಾಲಜಿ ಅಂತ ಹೋಗ್ತೀವಿ ಅಂದರೆ ಪ್ರಪಂಚ ಎಲ್ಲ ಟೆಕ್ನಾಲಜಿನಲ್ಲಿ ಕಾಣಿಸ್ತಾ ಇರೋದು ತೊಂದರೆ ಆಗತ್ತೆ. ಶಿಕ್ಷಣ ಹೆಂಗೋ ಇರಲಿ. ಇನ್ನೊಂದೇನೆಂದರೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ನಾವು ನೀವು ಓದಿದಾಗ ಕೂಡ ನಮ್ಮ ಕ್ಲಾಸಲ್ಲಿ ಚೆನ್ನಾಗಿ ಓದೋರು, ಅವರೇಜ್ ಓದೋರು, ಬಿಲೋ ಅವರೇಜು, ಮಿಡ್ಲ್ ಎಲ್ಲ ಇರ್ತಿದ್ರು. ಎಲ್ರಿಗೂ ಒಂದೇ ಪಾಠ ಮಾಡಿದ್ರು ಕೂಡ ಅವ್ರವ್ರ ಮೈಂಡ್ ವರ್ಕ್ ಮಾಡ್ತಕ್ಕಂಥ ರೀತಿ, ಅಕಸ್ಮಾತ್ ಅವ್ರು ರಿಸೀವ್ ಮಾಡ್ಕೊಳ್ತಕ್ಕಂಥ ರೀತಿ, ಕೆಲವರಿಗೆಲ್ಲ ನಾಲೆಡ್ಜ್ ಇದ್ರು ಕಾನ್ಸಂಟ್ರೇಷನ್ ಮಾಡಿದ್ರೆ ಶಿಕ್ಷಣದಲ್ಲಿ ಹಿಂದೆ ಬಿದ್ದಿರ್ಬೋದು. ಅಥವಾ ಕೆಲವ್ರಿಗೆ ಆ ಬ್ರೈನೇ ಇನ್ನು ಆ ಮಟ್ಟಕ್ಕೆ ಬರ್ದಿರೇ ಇರ್ಬೋದು. 1 kg ಹೊರಿತಕ್ಕಂಥ ಮಗುಗೆ 4 kg ಕೊಟ್ಟಾಗ ಅದು ಅಷ್ಟು ರಿಸೀವಿಂಗ್ ಕೆಪಾಸಿಟಿ, ಎತ್ಕೊಳ್ಳೋ ಕೆಪಾಸಿಟಿ ಇಲ್ದಿರ ಇದ್ದಾಗ ಸಮಸ್ಯೆ ಆಗುತ್ತೆ. ಈಗಿನ ಸಿಲೆಬಸ್ಗೆ ಈಗ ಮಕ್ಕಳು ಬರೀ ಹುಟ್ತಾನೆ ಎಲ್ಲ ಕಲಿತಾ ಇದ್ದಾರೆ, ಹೊಟ್ಟೆನಲ್ಲಿ ಎಲ್ಲ ಕಲ್ತ್ಕೊಂಡು ಬರ್ಬಿಡ್ತಾ ಇದೆ ಮಗು, ಅದರಲ್ಲೇನು ಇಲ್ಲ. ಆದರೆ ರಿಸೀವಿಂಗ್ ಕೆಪಾಸಿಟಿ ಅನ್ನೋದು ಕಡಿಮೆ ಇರುತ್ತೆ. ಈಗ ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಕಾನ್ಷಿಯಸ್ ಮೈಂಡು, ಸಬ್ಕಾನ್ಷಿಯಸ್ ಮೈಂಡು. ಸಬ್ಕಾನ್ಷಿಯಸ್ ಮೈಂಡಲ್ಲಿ ನೀವು ಏನು ಇಟ್ಕೊಂಡ್ರು ಕೂಡ ಅದು ರೆಕಾರ್ಡ್ ಆಗ್ತಾ ಇರುತ್ತೆ. ಕಾನ್ಷಿಯಸ್ ಮೈಂಡ್ ಈ ಕಡೆ ಕೇಳಿ ಈ ಕಡೆ ಹೋಗುತ್ತೆ. ಸಬ್ಕಾನ್ಷಿಯಸ್ ಮೈಂಡ್ ಚೆನ್ನಾಗಿ ವರ್ಕ್ ಮಾಡೋದು ಅಂದರೆ ಮೈಂಡ್ ಫ್ರೀ ಆಗಿರಬೇಕು ಅಂತ. ಆ ಟೈಮ್ ಯಾವುದು? ಬೆಳಗ್ಗೆ 4 ರಿಂದ 6 ಗಂಟೆ 6:30. ಆ ಟೈಮ್ಗೆ ಮಕ್ಕಳನ್ನ ಎಬ್ಬಿಸಿ ಓದಿಸಿ ಅಂತ ನಾವೆಲ್ಲರೂ ಹೇಳ್ತಿದ್ವಿ. ನಿಮಗೆಲ್ಲ ಶಿಕ್ಷಕರು ಹೇಳ್ತಾ ಇರ್ತಾರೆ, ಆಡಳಿತ ಮಂಡಳಿ ಹೇಳ್ತಾ ಇರ್ತಾರೆ. ಶಿಕ್ಷಣದಲ್ಲಿ ಈಗೇನು ಮಕ್ಕಳು 70 to 80% ಎಲ್ಲ ರ್ಯಾಂಕಲ್ಲೇ ಇದ್ದಾರೆ. ನಮ್ಮ ಕಾಲಕ್ಕೆ ಫಸ್ಟ್ ಕ್ಲಾಸ್ ಅಂದ್ಬಿಟ್ರೆ ದೊಡ್ಡ ವಿಷಯ ಅಂತ ಇದ್ರು. ಈಗ ಎಲ್ಲರೂ 70 to 80% ಚಿಲ್ಡ್ರನ್ಸ್ ರ್ಯಾಂಕೇ ಇದ್ದಾರೆ. ಪೇರೆಂಟ್ಸ್ ಎಫರ್ಟ್ ಇದೆ, ಶಿಕ್ಷಕರ ಎಫರ್ಟ್ ಇದೆ, ಆಡಳಿತ ಮಂಡಳಿ ಎಫರ್ಟ್ ಇದೆ. 20% ಮಕ್ಕಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರ್ತದೆ. ಅಂದರೆ ಅವರು ಬ್ರೈನ್ ಇನ್ನು ಮೆಚುರಿಟಿ ಆಗಿರೋಲ್ಲ. ನಾವು ಹೇಳ್ತಕ್ಕಂಥ ಗ್ರಹಿಸೋ ಶಕ್ತಿ ಇರಲ್ಲ. 10 ಪದ ಹೇಳಿದ್ರೆ 4 ಪದ ಮಾತ್ರ ಅವ್ರ ಮೈಂಡಲ್ಲಿ ಕೂತ್ಕೊಡುತ್ತೆ, 6 ಪದ ಕೂತ್ಕೊಳ್ಳಲ್ಲ. ಆ ಸ್ಕೂಲ್ ಸರಿ ಇಲ್ಲಪ್ಪ, ನಮ್ಮ ಮಗು ಸರಿಯಾಗಿ ಓದಲಿಲ್ಲ ಅಂದರೆ ಆ ಮಗುಗೆ ಅದನ್ನು ಕೆಪಾಸಿಟಿ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಳ್ಳೋ ಕೆಪಾಸಿಟಿ ಬ್ರೈನ್ಗೆ ಇರಬೇಕಲ್ಲ. ದೊಡ್ಡವರೇ 4 ಐಟಮ್ ತಗೊಂಬಪ್ಪ ಅಂಗಡಿಗೆ ಹೇಳಿದ್ರೆ 2 ಐಟಮ್ ತಗೊಂಡ್ಬಿಟ್ಟು ಮತ್ತೆ ಫೋನ್ ಮಾಡ್ತಾರೆ, ಇನ್ನೇನು ಹೇಳ್ತಿಲ್ಲ 2 ಅದೇನು ಹೇಳು ಅಂತ ಹೇಳ್ತಾರೆ. ಆ 2 EM ಮರ್ತೋಗಿರ್ತಾಳೆ, ಬಂದ್ಬೇಡ 2 ತಗೊಂಡು ಮತ್ತೆ ಹೇಳ್ತೀನಿ, ಅದು ನಾನು ಮರ್ತೋದೆ ಅಂತ. ಈಗಿರುವಾಗ ನಾವು ಪ್ರೆಷರ್ ಮೇಲೆ ಪ್ರೆಷರ್ ಮಕ್ಕಳಿಗೆ ಕೊಟ್ಟು ಶಿಕ್ಷಣದಲ್ಲಿ ತುಂಬ ಒತ್ತಡ ಕೊಡ್ತಿದ್ವಿ ಮಕ್ಕಳಿಗೆ. ಆ ಒತ್ತಡದಲ್ಲಿ ಅವ್ರಿಗೇನು ಫ್ರೀಡಮ್ ಬೇಕು ಅಂದಾಗ ನೀವು ಆ ಮೊಬೈಲ್ಗಳು, ಟ್ಯಾಬ್ಗಳು, ಕಂಪ್ಯೂಟರ್ ಇನ್ನೊಂದು ಕೊಟ್ಟು ನಿಮ್ಮ ಎಂಟರ್ಟೈನ್ಮೆಂಟ್ ನಿಮ್ಮದು, ಅವ್ರ ಎಂಟರ್ಟೈನ್ಮೆಂಟ್ ಅವ್ರದ್ದು ಆಗ್ತಾ ಇದೆ. ದಯವಿಟ್ಟು ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಈಗ ನಡೀತಾ ಇರ್ತಕ್ಕಂಥ ವಿಷಯನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ಎಲ್ಲ ಕಡೆಯೂ ಹೇಳಬೇಕು ಅಂತ ಈಗ ಶಿಕ್ಷಣದ ಬಗ್ಗೆ ಹೇಳ್ತಾನೆ ಇರ್ತೀವಿ ವರ್ಷ, ಅದು ಎಲ್ಲರೂ ಹೇಳ್ತಿದ್ದೀವಿ. ಈಗ ಪ್ರೆಸೆಂಟ್ ಯಾರಿಗೆ ಅಂತ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ಶಿಕ್ಷಣ ಕ್ಷೇತ್ರದಲ್ಲಿ, ಮಕ್ಕಳಲ್ಲಿ ಯಾವ್ಯಾವ ಥರ ಬೇರೆ ಕಡೆಗೆ ಮೈಂಡ್ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ ಅಂತ ಇದು ಫ್ಯಾಕ್ಟ್ ಹೇಳ್ತಾ ಇರೋದು. ನೀವು ಬೇಕಾದ್ರೆ ಗಮನಿಸ್ಕೊಳ್ಳಿ. ಈಗ ಇಷ್ಟು ದಿನ ನಿಮ್ಮ ಮಕ್ಕಳೇ ಇದಾರಲ್ಲ, ನಿಮ್ಮ ಮಕ್ಕಳಿಗೆ ಒಂದು ಟ್ಯಾಬ್ ಕೊಟ್ಟಿರ್ತಾರೆ, ಮೊಬೈಲ್ ಕೊಟ್ಟಿರ್ತಾರೆ, ಕಂಪ್ಯೂಟರ್ ಕೊಟ್ಟಿರ್ತೀರ, ಅವ್ರು ಏನು ನೋಡ್ತಾರೆ ಒಂದ್ಸಾರಿ ನೀವು ಗಮನಿಸ್ಕೊಳ್ಳಿ. ನೀವು ನೋಡ್ದಂಗೆ ಇರಬಾರ್ದು, ನೀವೇನೋ ಅಡುಗೆ ಮಾಡ್ದಂಗೆ ಓಡಾಡ್ದಂಗೆ ಇರಬೇಕು. 5 ನಿಮಿಷಕ್ಕೂ ರೂಮ್ಗೆ ಹೋಗಿ ಬರ್ತಾ ಇರಬೇಕು. ಸುಮ್ಮನೆ ಹಂಗೆ ಏನೋ ಬಟ್ಟೆ ಎತ್ಕೊಂಡಂಗೆ, ಏನೋ ಕವರ್ ಎತ್ಕೊಂಡಂಗೆ, ಏನೋ ಬುಕ್ ಎತ್ಕೊಂಡಂಗೆ ಹೋಗ್ತಾ ಇರಬೇಕು. ಇದು ನಿಮ್ಮ ಟ್ರಿಕ್ಸ್ ಅಷ್ಟೇ. ಅದೇ ಕೆಲಸ ಹೋಗ್ಬಾರ್ದು. ಅವ್ರ ಕಣ್ಣಿಗೆ ಗೊತ್ತಾಗ್ಬಿಡ್ತದೆ ಅವ್ರಿಗೆ. ಬೇಕಾಗಿ ಆ ರೂಮಲ್ಲಿ ಏನೋ ಒಂದು ಟವಲ್ ಇಡಿ, ಒಂದು ಲುಂಗಿ ಇಟ್ಟಿರಿ, ಒಂದು ಸ್ಯಾರಿ ಇಟ್ಟಿರಿ, ₹1 ದುಡ್ಡು ಇಟ್ಟಿರಿ, ಎಲ್ಲ ಇನ್ನೇನೋ ಕೆಲಸಕ್ಕೆ ಬರೋದು ಇಟ್ಟಿರಿ. ಅವ್ರು ಓದೋ ಸಮಯಕ್ಕೆ ಅದನ್ನು ಸುಮ್ಮನೆ ಹೋಗಿ ಎತ್ಕೊಂಡು ಬರೋ ಥರ ಸುಮ್ಮನೆ ಕಣ್ಣಾಯಿಸ್ಬೇಕು, ವಾಚ್ ಮಾಡಬೇಕು. ದಯವಿಟ್ಟಿಲ್ಲ ನಮ್ಮ ಮಕ್ಕಳು ನಮ್ಮ ಕೈಗೆ ಸಿಗಲ್ಲ. ಈಗ ಹೇಳ್ತಿದ್ದೀರಾ ಕಲ್ಚರ್ ತುಂಬ ಕೆಟ್ಟೋಗಿದೆ ಅಂತ. ನಾವು ಅಮೇರಿಕನ್, ಇಂಗ್ಲೆಂಡ್ ಅವ್ರ ಕಲ್ಚರ್ನ ನಾವು ಬೆಳೆಸ್ಕೊತಾ ಇದ್ದೀವಿ. ಎಲ್ಲಿದೆ ಈಗ ನಮ್ಮ ಸಂಪ್ರದಾಯಗಳು?
ನಾವೆಲ್ಲ ಅದೇ ಥರನ ನಾವು ಬೆಳೆಸ್ಕೊಂತ ನಾವು ಅದೇ ಥರ ಆಗ್ತಾ ಇದ್ದೀವಿ. ಯಾರಿಗೂ ಕಮ್ಯುನಿಕೇಷನ್ಸ್ ಇಲ್ಲ, ಅಂಡರ್ಸ್ಟ್ಯಾಂಡಿಂಗ್ಸ್ ಇಲ್ಲ. ಪೋಷಕರು ಕೂಡ ಅಷ್ಟೇ ಸ್ವಲ್ಪ ರಿಲೇಷನ್ಸ್ ಅಲ್ಲಿ ಬೆರೆಸ್ರಿ ಮಕ್ಕಳನ್ನ. ಅಕ್ಕಪಕ್ಕವ್ರ ಹತ್ರ ಚೆನ್ನಾಗಿ ಮಾತಾಡೋದು, ಚೆನ್ನಾಗಿರೋದು, ಅಥವಾ ಮಕ್ಕಳಿಗೆ ನೋವಾದ್ರೆ ತಂದೆ ತಾಯಿ ಹತ್ರ ಹೇಳ್ಕೊಳ್ಳೋ ಥರ ಬೆಳೆಸ್ಕೊಳ್ಳಿ. ತಂದೆ ತಾಯಿ ಏನ ಮಾತಾಡ್ಸೋದು ಗದರ್ತೀರಾ, ಬೈತೀರಾ, ಆ ಮಗು ಇನ್ನೊಂದು ಕಡೆ ಹೇಳ್ಕೊಳಕ್ ಹೋಗುತ್ತೆ, ಅಲ್ಲಿ ಅಡಿಕ್ಟ್ ಆಗುತ್ತೆ, ನೆಕ್ಸ್ಟ್ ನಿಮ್ಗೆ ಗೌರವ ಕೊಡಲ್ಲ. ನಮ್ಮ ತಂದೆ ತಾಯಿ ಏನು ಹೇಳ್ಕೊಳಕ್ ಅವಕಾಶನೇ ಸಿಗಲ್ಲ ಅಂತ. ಈಗ ಏನೋ ಒಂದು 5ನೇ ಕ್ಲಾಸ್ವರೆಗೂ ನೀವು ಆ ಮಕ್ಕಳಿಗೆ ಗದರ್ಬೇಕಾಗುತ್ತೆ, ಮತ್ತೆ ಫ್ರೆಂಡ್ಲಿನಲ್ಲಿ ಆ ಮಕ್ಕಳನ್ನ ತಗೊಂಡು ಶಿಕ್ಷಣ ಕೊಡಬೇಕಾಗತ್ತೆ. ಈಗ ನೀವು ಹೆಂಗೆ ಫ್ರೆಂಡ್ಲಿನಲ್ಲಿ ತಗೊಂಡು ಎಲ್ಲ ರಿಲೇಶನ್ಶಿಪ್ನ ಬಿಲ್ಡ್ ಮಾಡ್ಕೊಂಡು ಹೋಗ್ತಾರೋ, ನಿಮ್ಮ ಜೊತೆಗೆ ಹಂಗೆ ಮಕ್ಕಳು ಇರೋಕ್ಕೆ ಬಯಸ್ತಾರೆ. ಇಲ್ಲಾಂದ್ರೆ ತಂದೆ ತಾಯಿ ಅಂದ್ರೆ ವ್ಯಾಲ್ಯೂನೇ ಇರಲ್ಲ, ತಂದೆ ತಾಯಿ ಅಂದ್ರೆ ಅವ್ರು ಬೇಕಾಗಿಲ್ಲ ಅಂತ. ಅದು ಆಗೋದು ಬೇಡ ದಯವಿಟ್ಟು. ಓಕೆ, ಥ್ಯಾಂಕ್ ಯು. Thank you, sir.